ರವಿಕುಮಾರ್, ನೀವೀಗ ಬಾಗೇಪಲ್ಲಿಯಲ್ಲಿದ್ದೀರಾ. ಬಾಗೇಪಲ್ಲಿಯ ಜನರು ಏನ್ ಹೇಳ್ತಿದ್ದಾರೆ? ಯಾರಿಗೆ ಜೈಕಾರ, ಯಾರಿಗೆ ಧಿಕ್ಕಾರ ಅಲ್ಲಿ? ಸಮೀರಾ, ಈಗ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥದ್ದು. ಏನು ಪ್ರಮುಖವಾಗಿ ಇಲ್ಲಿ ಬಿಜೆಪಿ ಮತ್ತೆ ಮೈತ್ರಿ ಅಭ್ಯರ್ಥಿ ನಡುವೆ ನೇರ ಹಣಾಹಣಿ ಇರುವಂಥದ್ದು. ಹ್ಯಾಟ್ರಿಕ್ ಗೆಲುವಿನತ್ತ ವೀರಪ್ಪ ಮೊಯ್ಲಿ ಇದ್ರೆ ಎರಡನೇ ಬಾರಿ ಶತಾಯತ ಗೆಲ್ಲಬೇಕು ಅಂತ ಬಚ್ಚೇಗೌಡರು ರಣತಂತ್ರಗಳು ಮಾಡ್ತಿರುವಂಥದ್ದು. ಇಲ್ಲಿ ಸಾಕಷ್ಟು ಜನರಿದ್ದಾರೆ. ನಾವು ಬಾಗೇಪಲ್ಲಿಯ ಗೂಳೂರು ವೃತ್ತದಲ್ಲಿರೋದು. ನಾವಾಗ ಇಲ್ಲಿರುವಂಥ ಒಂದಷ್ಟು ಜನ ಕಾರ್ಯಕರ್ತರು ಮಾತಾಡೋಣ, ಏನು ಹೇಳ್ತಾರೆ ಅಂತ. ಈಗ ನಿಮಗೆ ಯಾರು ಅಭ್ಯರ್ಥಿ ಆದರೆ ನಿಮಗೆ ಯಾರ ಕಡೆ ಒಲವಿದೆ? ನಮ್ಮ ಮೋದಿಜಿ ಅವರು ತುಂಬಾ ಒಳ್ಳೆ ಹೆಣ್ಮಕ್ಳ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮೋದಿಜಿ ಸರ್ಕಾರ ಬರಬೇಕು. ಬಚ್ಚೇಗೌಡರು ವೋಟ್ ಹಾಕ್ತೀವಿ. ನಿಮ್ಗೆ ಯಾರು ಬೇಕು? ಬಚ್ಚೇಗೌಡರು. ಎಸ್, ಈಗ ನಿಮ್ಮ ಒಲವು ಯಾರ ಕಡೆ? ಯಾಕೆ ಮೋದಿ ಅವರಿಗೆ ಯಾಕೆ ವೋಟ್ ಹಾಕ್ಬೇಕು ಇಲ್ಲಿ? ಎಲ್ಲರೂ ಮೋದಿಗೆ. ಈಗಾಗಲೇ 5 ವರ್ಷ ಬಿಜೆಪಿ ನೇತೃತ್ವದ ಮೋದಿ ಸರ್ಕಾರವನ್ನ ಈಗಾಗಲೇ ಜನ ನೋಡಿದ್ದಾರೆ. ಈಗಾಗಲೇ 5 ವರ್ಷ ಅವರು ಯಾವ ರೀತಿ ಆಡಳಿತ ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಏನು ಅಧಿಕಾರಕ್ಕೆ ಬಂದ 15 ದಿವಸದಲ್ಲಿ ಪ್ರತಿಯೊಬ್ಬರು ಕೂಡ 15 ಲಕ್ಷ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಕೊಡಲಿಲ್ಲ. ಅನೇಕ ಭರವಸೆಗಳನ್ನು, ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಪೂರ್ವ ಭರವಸೆಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ಮತ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಜನ ನಂಬಿದ್ದಾರೆ. ಮೋದಿಜಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆ ವೀರಪ್ಪ ಮೊಯ್ಲಿ ಅವರ ಕೊಡುಗೆ ಏನೂ ಇಲ್ಲ. 10 ವರ್ಷದಿಂದ ಏನು ಕೆಲಸ ಮಾಡಿಲ್ಲ. ನೀರೇ ಇಲ್ಲ. ಈಗ ಮತ್ತೊಬ್ರು ಮಾತಾಡ್ತಾರೆ ಪ್ರಯತ್ನ ಮಾಡೋಣ. ಹೇಳಿ, ಯಾರ ಅಭ್ಯರ್ಥಿ? 5 ವರ್ಷಗಳಲ್ಲಿ ಏನೇನು ಕಾಮಗಾರಿಗಳು ನಡೆದಿಲ್ಲ. ಈ 5 ವರ್ಷಗಳಲ್ಲಿ ಏನೇನು ಕಾಮಗಾರಿಗಳು ನಡೆದಿದೆ. ಇವಾಗ ನಮ್ಮ ಬಡವರು ದುಡ್ಡು ಹೋಯ್ತು. ಸಿಪಿಎಂ ನವರು ಕೂಡ ಇದ್ದಾರೆ. ಸಿಪಿಎಂ ಅವ್ರನ್ನ ಮಾತಾಡ್ಸಂತ ಪ್ರಯತ್ನ ಮಾಡಿ. ಈಗ 5 ವರ್ಷದಲ್ಲಿ ಮೋದಿ ಏನ್ ಮಾಡಿದ್ದಾರೆ? ಅತ್ಯಾಧೀನ ಅಂತ ಹೇಳಿ ಅತ್ಯಾಧೀನ ಏನಾಗಿದೆ? ರೈತರು ಮತ್ತೆ ಇದು ಏನು ಇಲ್ಲಿ ಬಾಗೇಪಲ್ಲಿಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಇಬ್ಬರು ಕೂಡ ಒಂದಷ್ಟು ಮಾಡ್ತಾ ಇರುವಂತದ್ದು. ಇದು ಬಾಗೇಪಲ್ಲಿಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು.